ನಮಸ್ಕಾರ. ಮುಖ್ಯಾಂಶಗಳು. ಕಾಳ್ಗಿಚ್ಚು ಚಂಡಮಾರುತ ಕುರಿತು ಮಾಹಿತಿ ನೀಡುವ ಉತ್ತಮ ವ್ಯವಸ್ಥೆ ಭಾರತದಲ್ಲಿದೆ, ಸಚಿವ ಪ್ರಕಾಶ್ ಜಾವಡೇಕರ್. ದೇಶದಲ್ಲಿ ಕೊರೋನಾ ಸೋಂಕು ಮತ್ತೆ ಹರಡುತ್ತಿರುವ ಹಿನ್ನೆಲೆ ಕೋವಿಡ್ ಶಿಷ್ಟಾಚಾರ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ, ಎಂ ವೆಂಕಯ್ಯನಾಯ್ಡು. ರಾಜ್ಯದಲ್ಲಿ 10 ಲಕ್ಷ ರೂಪಾಯಿ ಒಳಗೆ ಮನೆ ಕಟ್ಟುವ ಬಡವರಿಗೆ ಉಚಿತ ಮರಳು ನೀತಿ ಶೀಘ್ರ ಜಾರಿ, ಸಚಿವ ಮುರುಗೇಶ್ ನಿರಾಣಿ. ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜುಗಳ ಅವ್ಯವಹಾರ ಕುರಿತ ತನಿಖೆಗೆ ಜೆಡಿಎಸ್, ಕಾಂಗ್ರೆಸ್ ಬಿಗಿಪಟ್ಟು, ಅಧಿಕಾರಿಗಳ ಮಟ್ಟದ ತನಿಖೆ ನಡೆಸಲು ಸರ್ಕಾರ ಸಿದ್ಧ, ಕೋಟಾ ಶ್ರೀನಿವಾಸ ಪೂಜಾರಿ. ವಾರ್ತೆಗಳ ವಿವರ. ಭಾರತದ ಯಾವುದೇ ಭಾಗದಲ್ಲಿ ಕಾಳ್ಗಿಚ್ಚು ಕಾಣಿಸಿಕೊಂಡರೂ ತತ್ಕ್ಷಣವೇ ಎಚ್ಚರಿಕೆ ನೀಡುವ ಹಾಗೂ ಚಂಡಮಾರುತದ ಬಗ್ಗೆ ಮುನ್ಸೂಚನೆ ನೀಡುವ ವ್ಯವಸ್ಥೆ ಭಾರತದಲ್ಲಿದೆ ಎಂದು ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಪ್ರಕೃತಿ ವಿಕೋಪಗಳ ಬಗ್ಗೆ ಎಚ್ಚರಿಕೆ ಬಂದ ಕೂಡಲೇ ಸಂಬಂಧಿತರಿಗೆ ಮಾಹಿತಿಯನ್ನು ತತ್ಕ್ಷಣವೇ ರವಾನಿಸಲಾಗುತ್ತಿದೆ. ಇದರಿಂದಾಗಿ ಕಾಳ್ಗಿಚ್ಚು ಕಾಣಿಸಿಕೊಂಡಾಗ ತತ್ಕ್ಷಣ ಸ್ಪಂದಿಸಿ ಸಂಭಾವ್ಯ ಭಾರೀ ಹಾನಿ ತಪ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ನಾಗಾಲ್ಯಾಂಡ್ ಮತ್ತು ಮಣಿಪುರದ ದುರ್ಗಮ ಪ್ರದೇಶದ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಹೆಲಿಕಾಪ್ಟರ್ ಬಳಸಿ ಬೆಂಕಿಯನ್ನು ತ್ವರಿತವಾಗಿ ನಿಯಂತ್ರಿಸಲಾಯಿತು ಎಂದು ವಿವರಿಸಿದರು. ಒಡಿಶಾದ ಚಂಡಮಾರುತದ ಸಮಯದಲ್ಲೂ ಹಲವರ ಜೀವ ಉಳಿಸುವಲ್ಲಿ ಮತ್ತು ಚಂಡಮಾರುತದಿಂದ ಎದುರಾಗಬಹುದಾಗಿದ್ದ ಪ್ರತಿಕೂಲ ಪರಿಣಾಮವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು. ಪ್ರತಿಯೊಂದು ಪ್ರಕೃತಿ ವಿಕೋಪಕ್ಕೂ ಹವಾಮಾನ ಬದಲಾವಣೆಯೊಂದೇ ಕಾರಣವಲ್ಲ, ಸಾವಿರಾರು ವರ್ಷಗಳಿಂದಲೂ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿವೆ ಎಂದು ಜಾವಡೇಕರ್ ವಿವರಿಸಿದರು. ಪರಿಸರ ಮಾಲಿನ್ಯದಿಂದ ಋತುಮಾನಗಳ ಮೇಲೆ ಆಗುತ್ತಿರುವ ಪರಿಣಾಮ ಕುರಿತಂತೆ ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿದ ಜಾವಡೇಕರ್, ಈ ಕುರಿತಂತೆ ಸರ್ಕಾರದ ವಿವಿಧ ಹಂತಗಳಲ್ಲಿ ಅಧ್ಯಯನಗಳು ನಿರಂತರವಾಗಿ ನಡೆಯುತ್ತಿವೆ. ಪ್ರಕೃತಿಯಲ್ಲಿ ಆಗುತ್ತಿರುವ ಎಲ್ಲಾ ಬದಲಾವಣೆಗೂ ಹವಾಮಾನ ಬದಲಾವಣೆಯೊಂದೇ ಕಾರಣವಾಗುವುದಿಲ್ಲ. 5-6 ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ, 8-10 ರಾಜ್ಯಗಳಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿದೆ. ಇದು ಕಳೆದ 70 ವರ್ಷಗಳ ಅಂಕಿ ಅಂಶಗಳಿಂದ ದೃಢವಾಗುತ್ತದೆ. ಹೀಗಾಗಿ ಸ್ಥಳೀಯ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಿ ಕೃಷಿ ಜಮೀನಿನ ಕಾಳಜಿ, ಬೆಳೆ ಉತ್ಪಾದನೆಯ ಹೆಚ್ಚಳ, ಜಲ ಸಂರಕ್ಷಣೆ ಇತ್ಯಾದಿ ಕುರಿತಂತೆ ಕ್ರಮ ವಹಿಸಲಾಗುತ್ತಿದೆ ಎಂದು ವಿವರಿಸಿದರು. And as far as Orissa hurricanes are concerned, we have been able to prevent loss of life, and we have able to prevent many bad effects of such happenings which used to take big toll earlier. Last but not least, every such natural incident is not related and is not caused by climate change alone, because there is a history where in over the period of 1,000 years or 100 years we can see such things happening and recurring off and on. ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತ ಕುರಿತಂತೆ ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿದ ಕೇಂದ್ರ ಭೂ ವಿಜ್ಞಾನಗಳ ಸಚಿವ ಡಾ ಹರ್ಷವರ್ಧನ್, ಭೂಕುಸಿತ ಕೇವಲ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತದ ಸಂಭಾವ್ಯತೆಯ ಬಗ್ಗೆ ಅಧ್ಯಯನ ನಡೆಸುತ್ತಿದೆ. ಉತ್ತರಾಖಂಡದಲ್ಲಿ 2013ರಲ್ಲಿ ಭಾರೀ ದುರ್ಘಟನೆ ಸಂಭವಿಸಿದ ತರುವಾಯ ಸರ್ಕಾರ ಭೂಕುಸಿತದ ಬಗ್ಗೆ ತೀವ್ರ ಗಮನ ಹರಿಸಿದೆ. ದೇಶದಲ್ಲಿ 4,20,000 ಚದುರ ಕಿಲೋಮೀಟರ್ ಪ್ರದೇಶದ ಸರ್ವೇಕ್ಷಣೆ ನಡೆಸಲಾಗಿದ್ದು, 80% ಪ್ರದೇಶದ ಮ್ಯಾಪಿಂಗ್ ಆಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದೊಂದಿಗೆ ಮತ್ತು ಆಯಾ ರಾಜ್ಯಗಳೊಂದಿಗೆ ಈ ಮಾಹಿತಿ ಹಂಚಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಲಸಿಕೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಡಾ ಹರ್ಷವರ್ಧನ್, ಲಸಿಕೆಯ ನೆರವಿನಿಂದ ಪೋಲಿಯೋದಿಂದ ದೇಶ ಮತ್ತು ವಿಶ್ವ ಮುಕ್ತವಾಗಿದೆ. ಎಲ್ಲೋ 1-2 ರಾಷ್ಟ್ರಗಳಲ್ಲಿ ಮಾತ್ರ ಪೋಲಿಯೋ ಇದೆ ಎಂದು ತಿಳಿಸಿದರು. ಕೋವಿಡ್ ಲಸಿಕೆ ಕುರಿತಂತೆ ವಿವರಿಸಿದ ಅವರು, ಮಹಾಮಾರಿಯನ್ನು ನಿಗ್ರಹಿಸಲು ಲಸಿಕೆ ತಯಾರಿಸಲಾಗಿದ್ದು, ಇದನ್ನು ವೈಜ್ಞಾನಿಕ ಸಂಶೋಧನೆ ಮತ್ತು ಪ್ರಯೋಗಗಳ ಮೂಲಕವೇ ತಯಾರಿಸಲಾಗಿದೆ. ಇದನ್ನು ಮನುಷ್ಯರಿಗೆ ನೀಡುವ ಮೊದಲು ಪ್ರಾಣಿಗಳ ಮೇಲೆ ಪ್ರಯೋಗಿಸಲಾಗಿದೆ. ಹಲವು ಚಿಕಿತ್ಸಾಲಯ ಪ್ರಯೋಗ ನಡೆಸಲಾಗಿದೆ. ಲಸಿಕೆ ಸುರಕ್ಷಿತ ಎಂದು ಖಾತ್ರಿಯಾದ ಬಳಿಕವೇ ಜನರ ಬಳಕೆಗೆ ಬಿಡುಗಡೆ ಮಾಡಲಾಗಿದೆ ಎಂದು ಸಮಜಾಯಿಷಿ ನೀಡಿದರು. सारे बातों का ध्यान करके करते हैं तो फिर हमें निश्चित रूप से जो साइंटिफिक डाटा है उसका विश्लेषण है उसके ऊपर विश्वास करना जरूरी है। आपके माध्यम से हम देश के लोगों को भी ये कहना चाहते हैं कि
कि वैक्सीन के बारे में कोई अपने मन में किसी भी प्रकार का भ्रम न रखें और आपको जो सुविधा उपलब्ध कराई है भारत सरकार ने, प्रधानमंत्री मोदी जी ने नेतृत्व देकर उस सुविधा को अपने निकट के सरकारी या प्राइवेट अस्पताल में जाकर और एक फोन से अपनी बुकिंग कराकर आप उस वैक्सीन को लीजिए, अपने को सुरक्षित करिए, अपने मित्रों को, अपने परिवारजनों को, समाज में सबको सुरक्षित करने का काम करिए। ಕೊರೋನಾ ಸೋಂಕು ಮತ್ತೆ ದೇಶದ ಕೆಲವೆಡೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಸಂಸತ್ ಸದಸ್ಯರು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಕೋವಿಡ್ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ರಾಜ್ಯಸಭೆಯಲ್ಲಿಂದು ಮನವಿ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಪ್ರತ್ಯೇಕವಾಗಿ ಇರಲು ಸಾಧ್ಯವಿಲ್ಲ. ಜನರನ್ನು ಭೇಟಿ ಮಾಡುವಾಗ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿದಾಗ ಎಚ್ಚರಿಕೆಯಿಂದ ಇರಬೇಕು. ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಗೃಹ ವ್ಯವಹಾರಗಳ ಸಚಿವಾಲಯ ಹಾಗೂ ಆಯಾ ರಾಜ್ಯಗಳು ಕಾಲಕಾಲಕ್ಕೆ ಹೊರಡಿಸುವ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಸಲಹೆ ಮಾಡಿದರು. ಸಂಸತ್ ಸದಸ್ಯರು ಈ ಮಾರ್ಗಸೂಚಿಗಳನ್ನು ಪಾಲಿಸುವುದರೊಂದಿಗೆ ತಮ್ಮ ಕ್ಷೇತ್ರದ ಜನತೆಗೂ ಮಾರ್ಗದರ್ಶನ ಮಾಡಬೇಕು. ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಯಮಾವಳಿ, ಮಾರ್ಗಸೂಚಿ ಪಾಲನೆಯಾಗುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕೊರೋನಾ ತೀವ್ರತೆ ಕಡಿಮೆಯಾಗಿದೆ, ಆದರೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಇದು ಕಳವಳದ ವಿಚಾರವಾಗಿದೆ. ಪರಿಸ್ಥಿತಿ ಕೈಮೀರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಎಲ್ಲರ ಜವಾಬ್ದಾರಿಯಾಗಿದ್ದು, ಕಟ್ಟುನಿಟ್ಟಾಗಿ ಮಾರ್ಗಸೂಚಿಗಳ ಪಾಲನೆ ಅತಿ ಮುಖ್ಯವಾಗಿದೆ ಎಂದು ಹೇಳಿದರು. ಲಸಿಕೆ ಅಭಿಯಾನ ದೇಶದಲ್ಲಿ ಆರಂಭವಾಗಿದ್ದು, ಎಲ್ಲ ಅರ್ಹ ಸದಸ್ಯರು ಮತ್ತು ಅವರ ಕುಟುಂಬ ವರ್ಗದವರು ಲಸಿಕೆ ಪಡೆಯಬೇಕು. ಎಲ್ಲ ಅರ್ಹ ನಾಗರಿಕರು ಲಸಿಕೆ ಪಡೆಯುವಂತೆ ಪ್ರೋತ್ಸಾಹಿಸಬೇಕು ಎಂದರು. As well as the guidelines issued by the state governments concerned from time to time, and see to it that they are implemented. Not only my appeal is to you, but also to the people in general. The members of the parliament, they should take interest to see that the people are guided properly. One of the reasons, as we are seeing, though the severity has come down, but the cases are spreading here and there, is that the people in those respective areas are not following the amount of discipline. This is a very, very important aspect. We should not allow the situation to deteriorate. We are all happy, the world is happy, country is happy, people are happy, we are able to contain it. And then we are hoping that we will be able to totally succeed. Meanwhile, these reports are coming. So please take care to see that you follow guidelines. And secondly, see to it and guide people that they also follow the guidelines issued by central and state government from time to time. ಗುಲ್ಬರ್ಗಾದಲ್ಲಿ ರೈಲ್ವೆ ವಿಭಾಗೀಯ ಮುಖ್ಯ ಕಾರ್ಯಾಲಯ ಸ್ಥಾಪನೆಯ ಕುರಿತಂತೆ 8 ವರ್ಷಗಳ ಹಿಂದೆ 2014ರ ಬಜೆಟ್ನಲ್ಲಿ ಪ್ರಕಟಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಪ್ರದೇಶ 5 ಬಿಜೆಪಿ ಸಂಸದರನ್ನು ಆಯ್ಕೆ ಮಾಡಿದ್ದರೂ ಈ ಯೋಜನೆಯ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯ ಏಕೆ ಎಂದು ಕಾಂಗ್ರೆಸ್ ಸದಸ್ಯ ಜಿಸಿ ಚಂದ್ರಶೇಖರ್ ರಾಜ್ಯಸಭೆಯಲ್ಲಿಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 135 ಕೋಟಿ ಜನರ ಸರ್ಕಾರವಾಗಿದ್ದು, ಯಾವುದೇ ರಾಜ್ಯದ ಜೊತೆ ತಾರತಮ್ಯ ಮಾಡುವುದಿಲ್ಲ, ಎಲ್ಲಾ ರಾಜ್ಯದ ಹಿತಕ್ಕಾಗಿ ಶ್ರಮಿಸಲಾಗುತ್ತಿದೆ ಎಂದು ತಿರುಗೇಟು ನೀಡಿದರು. ಸೂಕ್ತ ಅಧ್ಯಯನ ಇಲ್ಲದೆ ಚುನಾವಣೆಗೆ ಮುನ್ನ ಗುಲ್ಬರ್ಗಾ ವಿಭಾಗೀಯ ಕಚೇರಿಯ ಪ್ರಕಟಣೆ ಮಾಡಲಾಗಿತ್ತು. ನಂತರ ಈ ಬಗ್ಗೆ ವಿವರವಾದ ಅಧ್ಯಯನ ನಡೆಸಿದಾಗ ಇದು ಕಾರ್ಯ ಸಾಧ್ಯವಲ್ಲ ಎಂಬ ಅಭಿಪ್ರಾಯ ಬಂದಿದೆ ಎಂದು ತಿಳಿಸಿದರು. ಮಧ್ಯಪ್ರವೇಶಿಸಿದ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಧ್ಯಯನ ನಡೆಸಿದ ತರುವಾಯವೇ ಗುಲ್ಬರ್ಗಾ ವಿಭಾಗದ ಪ್ರಕಟಣೆ ಮಾಡಲಾಗಿತ್ತು. ಆಗ ರೈಲ್ವೆ ಅಧ್ಯಕ್ಷರಾಗಿದ್ದ ಮಿತ್ತಲ್, ಗುಲ್ಬರ್ಗಾದಲ್ಲಿ ಒಂದು ಉಪವಿಭಾಗ ರಚಿಸುವುದು ಸೂಕ್ತ ಮತ್ತು ಇದು ಕಾರ್ಯಸಾಧ್ಯ ಎಂದು ತಿಳಿಸಿದ್ದರು. 3 ವಲಯದಲ್ಲಿ ಹಂಚಿಹೋಗಿರುವ ಗುಲ್ಬರ್ಗಾವನ್ನು ಒಂದು ಕಡೆ ತರಲು ಇಲ್ಲಿ ಕೇಂದ್ರ ಕಾರ್ಯಾಲಯ ಮಾಡಲು ಜಾಗವನ್ನೂ ನೀಡಲಾಗಿತ್ತು. ಈಗ ಈ ವಿಭಾಗ ರಚಿಸಬೇಕು ಎಂದು ಆಗ್ರಹಿಸಿದರು. गुलबर्गा इसको एक जगह लाने के, गुलबर्गा हेडक्वार्टर बना के इसको करने के लिए उन्होंने जब कहा उसी वक्त ये अनाउंस हुआ और लैंड भी दिए और फेंसिंग हुआ. अगर फिजिबल नहीं है तो लैंड आप वापस कर सकते थे. थैंक यू. ಇದಕ್ಕೆ ಉತ್ತರ ನೀಡಿದ ಪಿಯೂಷ್ ಗೋಯಲ್, ರೈಲ್ವೆ ಮಂಡಳಿ ಭಾರತದ ಸಮಗ್ರ ದೃಷ್ಟಿಕೋನದಿಂದ ನೋಡುತ್ತದೆ, ಹೀಗಾಗಿ ಇದು ಕಾರ್ಯಸಾಧ್ಯವಲ್ಲ ಎಂದು ಹೇಳಿದೆ ಎಂದು ತಿಳಿಸಿದರು. रेलवे बोर्ड की जिम्मेदारी है कि वो उसके ऊपर पूरी होलिस्टिक व्यू ले, ऑल इंडिया पर्सपेक्टिव से व्यू ले.
आखिर जोनल जनरल मैनेजर एक जोन के जीएम थे, गुलबर्गा डिवीजन जैसे माननीय एलओपी खुद कह रहे हैं वो 3 अलग अलग डिविजन्स को रिपोर्ट करता था। तो पूरी चीज को चारों दिशाओं में क्या इम्पैक्ट होगा ये सब स्टडी करने की दायित्व रेलवे बोर्ड का रहता है। उन्होंने कमिटी ऑफ एग्जीक्यूटिव डायरेक्टर्स, जहां तक मुझे ध्यान है, या एसएजी ऑफिसर्स की कमिटी बिठा के इसको स्टडी किया। इसके साथ साथ कई और प्रपोजल्स थे देश में, और मैं समझता हूं इस प्रकार का भेदभाव करना ರಾಜ್ಯದಲ್ಲಿ 10 ಲಕ್ಷ ರೂಪಾಯಿ ಒಳಗೆ ಮನೆ ಕಟ್ಟುವ ಬಡವರಿಗೆ ಉಚಿತವಾಗಿ ಮರಳು ಒದಗಿಸಲು ಹೊಸ ನೀತಿಯನ್ನು ಶೀಘ್ರ ಜಾರಿಗೊಳಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಹೊಸ ಮರಳು ನೀತಿಗೆ ಸರ್ಕಾರ ಚಿಂತಿಸಿದ್ದು ಶೀಘ್ರ ರಾಜ್ಯಾದ್ಯಂತ ಕಡಿಮೆ ದರದಲ್ಲಿ ಮರಳು ದೊರೆಯುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈ ವೇಳೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೋಲಾರದ ಕೆಜಿಎಫ್ನಲ್ಲಿ ಕೈಗಾರಿಕಾ ಹಬ್ ಸ್ಥಾಪನೆಗೆ ಸರ್ಕಾರ ಯೋಚಿಸಿದೆ ಎಂದು ಮಾಹಿತಿ ನೀಡಿದರು. ಇದಕ್ಕೂ ಮುನ್ನ ಅವರು ರಾಜ್ಯದ ವಿವಿಧೆಡೆ ಕೈಗಾರಿಕೆಗಳ ಸ್ಥಾಪನೆಗೆ ಸ್ವಾಧೀನಪಡಿಸಿಕೊಂಡ ಜಮೀನುದಾರರಿಗೆ ಸಮರ್ಪಕ ಪರಿಹಾರ ದೊರೆಯುತ್ತಿಲ್ಲ ಎಂಬ ಪ್ರತಿಪಕ್ಷಗಳ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೂಲ ಭೂ ಮಾಲೀಕರಿಗೆ ಉದ್ಯೋಗ ಕಲ್ಪಿಸಲು ಒಪ್ಪಂದದಲ್ಲಿ ಸೂಚಿಸಲಾಗಿದೆ. ಒಂದು ವೇಳೆ ಕೈಗಾರಿಕೆಗಳು ನಿಯಮವನ್ನು ಉಲ್ಲಂಘಿಸಿದ್ದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಯಾವ ವ್ಯಾಪ್ತಿಯಲ್ಲಿ ಆ ಮನೆಗಳು ಬರ್ತಾ ಇದೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ಅಪ್ ಟು ನಗರಸಭೆಯಲ್ಲಿ ಇರುವಂಥದ್ದು ಇರ್ಬೋದು, ಅವರೆಲ್ಲರಿಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯ ಉಸುಕನ್ನು ಕೊಡಬೇಕನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಒಂದು ಹೊಸ ನ್ಯೂ ಫ್ರೀ ಸ್ಯಾಂಡ್ ಪಾಲಿಸಿ ತರ ಒನ್ ಆಫ್ ದಿ ಕಂಡೀಷನ್ ಇರ್ತದೆ, ಉದ್ಯೋಗ ಕೊಡಲೇಬೇಕಂತ ಹೇಳಿ. ಇತ್ತೀಚೆಗೆ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏಷ್ಯನ್ ಪೇಂಟ್ಸ್ ನಾ ಮೈಸೂರಿಗೆ ಹೋದಾಗ ಅವ್ರು ಮನವಿನೂ ತೊಗೊಂಬಂದಿದ್ರು, ಅವ್ರು ಸ್ಟ್ರೈಕು ಮಾಡಿದ್ರು. ಕೊನೆಗೆ ನಾನು ಇಲ್ಲಿ ನಮ್ಮ ಉದ್ಯೋಗ ಮಿತ್ರದಲ್ಲಿ ಕುಳಿತುಕೊಂಡು ಎಲ್ಲರನ್ನು ಕರೆಸಿ, ಬಾಂಬೆದಿಂದ ಅವ್ರನ್ನ ಮ್ಯಾನೇಜ್ಮೆಂಟ್ದವರು ಕರೆಸಿ ಕುಂದರಿಸಿ ಮಾತಾಡಿಸಿ, ನಾವು ಈ ರೀತಿ ಕಂಡೀಷನ್ ಹಾಕಿದ್ದೇವೆ, ಸುಮಾರು 70 ಜನರಿಗೆ ನೀವು ಉದ್ಯೋಗ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಡಿ.ಸಿ ಅವ್ರನ್ನ ಕರೆಸಿ, ಅಧಿಕಾರಿ ಕರೆಸಿ ಎಲ್ಲವನ್ನೂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಆಲ್ಮೋಸ್ಟ್ ಒಂದು 53-54 ಮೆಂಬರ್ಸ್ಗೆ ಈಗಾಗಲೇ ಉದ್ಯೋಗ ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಜನ ಉಳಿದಿದ್ದಾರೆ, ಅವರಿಗೂ ಕೊಡುವಂಥ ಕೆಲಸ ಮಾಡ್ತೀವಿ. ಹೀಗಾಗಿ ಇವತ್ತು ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದದ ಮತ್ತೊಂದು ಈ ಕಂಡೀಷನ್ ಹಾಕಿದ್ದೇವೆ, ಅದನ್ನು ವೈಲೇಷನ್ ಮಾಡಿದರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊತೀವಿ. ಹೀಗಾಗಿ ಮತ್ತು ಏನು ಈಗ ಲ್ಯಾಂಡ್ ಡೆವಲಪ್ ಮಾಡ್ತಾ ಇದ್ದೇವೆ, ಆಲ್ಮೋಸ್ಟ್ ಈಗ ನಿಮ್ಮ ಕ್ಷೇತ್ರದಲ್ಲಿ ಮೋರ್ ದೆನ್ 50% ಹೆಚ್ಚಿನ ರೀತಿಯಲ್ಲಿ 1852 ಎಕರೆದಲ್ಲಿ ಈಗಾಗಲೇ ಒಂದು 1077 ಎಕರೆ ಹಂಚಿಕೆ ಮಾಡಿಬಿಟ್ಟಿದ್ದೇವೆ. ಹೀಗಾಗಿ ಹಂಚಿಕೆ ಒಂದು ಮೊದಲ ಹಂತದಲ್ಲಿ, ಎರಡನೇ ಹಂತದಲ್ಲಿ ಇದು ಹಂಚಿಕೆ ಮಾಡ್ಕೊಂಡು ಹೋಗ್ತೇವೆ. ಆದಷ್ಟು ಬೇಗನೆ ಎಲ್ಲವನ್ನೂ ಡೆವಲಪ್ ಮಾಡುವಂಥ ಕೆಲಸ ಮಾಡಿ ಇಂಡಸ್ಟ್ರಿ ಬರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ, ಮತ್ತು ಭೂಮಿ ಕಳ್ಕೊಂಡಂಥವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. 90% ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ವಸತಿ ನಿಲಯ ಸ್ಥಾಪನೆಗೆ ಏಕರೂಪ ನೀತಿ ಜಾರಿಗೊಳಿಸಲು ಸರ್ಕಾರ ಚಿಂತಿಸಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. 15.78 ಕೋಟಿ ರೂಪಾಯಿ ಉಳಿತಾಯ ಆಗಿತ್ತು. ಆ ಉಳಿತಾಯ ಅಂತ ಒಳಚರಂಡಿ ಹಣವನ್ನು ಇದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಇದಕ್ಕೆ ಆರ್ಥಿಕ ಇಲಾಖೆ ಸಮ್ಮತಿ ಕೇಳಿದ್ದಾರೆ. ಈ ಯುವಿ ಬೇಕಾಗ್ತಕ್ಕಂಥದ್ದು 1.7 ಕಿಲೋಮೀಟರ್ ಉದ್ದದ 2.29 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ 9.62 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ. ಅದಕ್ಕೆ ಈ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಮಂತ್ರಿಗಳು ಕೂಡ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ರಾಜ್ಯದ 700ಕ್ಕೂ ಹೆಚ್ಚು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಅವ್ಯವಹಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸದನ ಸಮಿತಿ ಮೂಲಕ ತನಿಖೆ ನಡೆಸಬೇಕು ಎಂಬ ಜೆಡಿಎಸ್ ಸದಸ್ಯರ ಆಗ್ರಹಕ್ಕೆ ಸರ್ಕಾರ ಮಣಿಯದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಕಲಾಪವನ್ನು ಕೆಲಕಾಲ ಮುಂದೂಡಲಾಯಿತು. ಬೆಳಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ಜೆಡಿಎಸ್ ಸದಸ್ಯ ಶ್ರೀಕಂಠೇಗೌಡ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ರಾಜ್ಯದ ಜನರ ಹಿತದೃಷ್ಟಿಯಿಂದ ನರ್ಸಿಂಗ್ ಕಾಲೇಜುಗಳ ಅವ್ಯವಹಾರ ಕುರಿತು ಸದನ ಸಮಿತಿ ಮೂಲಕ ತನಿಖೆ ನಡೆಸಲು ಆಡಳಿತ ಪಕ್ಷ ಕ್ರಮ ಕೈಗೊಳ್ಳಬೇಕು, ಈ ವಿಷಯದಲ್ಲಿ ರಾಜಕೀಯ ಬೆರೆಸುವುದು ಬೇಡ, ರಾಜ್ಯದ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ವಿಚಾರದ ಮಲ್ಕಾಪುರಿ ಅವರು ಪ್ರಸ್ತಾಪ ಮಾಡಿದಾಗ ಅದಕ್ಕೊಂದು ಸದನ ಸಮಿತಿಯನ್ನು ಮಾಡಿದ್ರು. ಇವತ್ತು ನೀವು ಎನ್ಕ್ವೈರಿಗೆ ಒಪ್ಪಿದ್ದೀರಿ, ಅದು ಸದನ ಸಮಿತಿಯಿಂದಾಗಿ. ಯಾಕೆಂದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಕಳೆದ 50 ವರ್ಷಗಳಿಂದ 60 ವರ್ಷಗಳಿಂದ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಸದನವನ್ನು ಸ್ವಲ್ಪ ಕಾಲದವರೆಗೆ ಮುಂದೂಡಿ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಇದಕ್ಕೆ ಧ್ವನಿಗೂಡಿಸಿ ಜನರ ಸಮಸ್ಯೆಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸದನ ಸಮಿತಿ ಮೂಲಕ ತನಿಖೆ ನಡೆಸುವಂತೆ ಕೋರಿದರು. ಸದಸ್ಯರನ್ನು ಕರೆದು ತಾವು ಚರ್ಚೆ ಮಾಡಿದರೆ ಒಳ್ಳೆಯದು. ಇದೇ ರೀತಿ ಸಮಯ ಹಾಳಾಗುವುದರಿಂದ ಇದು ಇಡೀ
ಕನ್ನಡ ನಾಡಿಗೆ ಒಂದು ತಪ್ಪು ಸಂದೇಶ ಹೋಗ್ತದೆ. ಅದಕ್ಕೆ ನಾನು ಮನವಿ ಮಾಡ್ಕೊತೀನಿ, ಸ್ವಲ್ಪ ಕಾಲದವರೆಗೆ ಸದನವನ್ನು ಮುಂದೂಡಿ ಚರ್ಚೆ ಮಾಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ದೆವ್ವಗಳು ಭಗವದ್ಗೀತೆ ಹೇಳಲಿಕ್ಕೆ ಆಗೋದಿಲ್ಲ. ಸದನದ ವಿಚಾರ ಬಹಳ ಗಂಭೀರ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಭ್ರಷ್ಟಾಚಾರ ಮುಕ್ತ ವಿಷಯ ಕುರಿತು ಮಾತನಾಡುವ ಬಿಜೆಪಿ ಸದನ ಸಮಿತಿ ರಚಿಸಲು ಏಕೆ ಹಿಂಜರಿಯುತ್ತಿದೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ಮಂಡಿಸಲಾಗುತ್ತದೆ. ಒಂದು ವೇಳೆ ನಿಮಗೆ ತೃಪ್ತಿಯಾಗದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲು ಚಿಂತಿಸಲಾಗುವುದು ಎಂದರು. ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಯಾಕಂದ್ರೆ ಈಗಾಗಲೇ ನಿನ್ನೆಯಿಂದ ವಿಚಾರಗಳು ಚರ್ಚೆಯಲ್ಲಿದೆ. ಅವರು ಉಲ್ಲೇಖ ಮಾಡಿರುವಂತದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬೋರ್ವೆಲ್ಗಳ ಸದನ ಸಮಿತಿ ಮಾಡಿದ್ದೀರಿ ನೀವು ಅಂತ ಹೇಳಿದರು. ಹಾಗೆ ಮಾಡುವ ಮುಂಚೆ 2 ವರದಿಗಳನ್ನು ಇಲಾಖಾಧಿಕಾರಿಗಳ ಮೂಲಕ ಪಡೆಯಲಾಗಿತ್ತು. ನಾವು ಇಲ್ಲೇ ನಿನ್ನೆ ಅದನ್ನೇ ಹೇಳಿದೆವು. ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸದನ ಸಮಿತಿ ಮಾಡಿದ್ದೀರಿ, ಈ ನರ್ಸಿಂಗ್ ಕಾಲೇಜ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ನಾವು ಹೇಳಿದೆವು ಸರ್ಕಾರದ ವತಿಯಿಂದ 2 ವರದಿಗಳನ್ನ ಇಲಾಖೆ ವತಿಯಿಂದ ತೆಗೆದುಕೊಳ್ಳಲಾಗಿತ್ತು. ಸದನ ಚರ್ಚೆ ಮಾಡಿದಾಗ ಇನ್ನಷ್ಟು ಸೂಕ್ಷ್ಮ ಇದೆ ಅಂತ ಹೇಳಿ ಮತ್ತೆ ಒತ್ತಾಯ ಬಂದದ್ರಿಂದ ಸದನ ಸಮಿತಿಯನ್ನು ಮಾಡಿದ್ದೇವೆ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳಿದೆವು. ಇಲ್ಲೂ ಕೂಡ ಹಾಗೆ ಮಾನ್ಯ ಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು 3 ತಿಂಗಳಲ್ಲಿ ನಾವೊಂದು ತನಿಖಾ ವರದಿಯನ್ನು ತರಿಸ್ತೇವೆ, ಇದೇ ಸದನದಲ್ಲಿ ಮಂಡಿಸ್ತೇವೆ. ಆ ಮಂಡನೆ ನಂತರ ನಿಮ್ಗೆ ತೃಪ್ತಿ ಆಗದಿದ್ರೆ ನಮ್ಗೆ ವಿಶ್ವಾಸ ಇದೆ ತೃಪ್ತಿ ಆಗುತ್ತೆ ನಿಮಗೆ ಅಂತ ಹೇಳಿ, ಅಲ್ಲೇನ್ ತಪ್ಪುಗಳಿದ್ರು ಕೂಡ ವರದಿಯಲ್ಲಿ ಬರುವಂತ ಮುಕ್ತವಾದ ವಾತಾವರಣದಲ್ಲಿ ಒಳ್ಳೆಯ ಒಂದು ತಂಡದ ಮೂಲಕ ನಾವು ತನಿಖಾ ವರದಿಯನ್ನು ತರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇದಕ್ಕೊಂದು ತೆರೆ ಹೇಳಿದ್ರೆ ಎಲ್ಲ ದೃಷ್ಟಿಯಿಂದ ಈ ಸದನ ಸುಸೂತ್ರವಾಗಿ ನಡೀತಿದೆ. ಆ ಹಿನ್ನೆಲೆಯಲ್ಲಿ ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ, ಇದೊಂದು ಗಂಭೀರ ವಿಷಯವಾಗಿದ್ದು ಸರ್ಕಾರ ಕಠಿಣ ನಿರ್ಧಾರ ಕೈಗೊಳ್ಳುವ ಅಧಿಕಾರವಿದೆ ಎಂದರು. ಮಾತನ್ನು ಬಂದವ ಮತ್ತು ತಪ್ಪಿತಸ್ಥರು ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೂ ಒಂದು ಸರಿ ಆಗ್ತಿದೆ ಅನ್ನುವಂಥದ್ದು ಬಂದಿದೆ. ಬೇರೆಯವ್ರ ಕಡೆ ಎನ್ಕ್ವೈರಿ ಮಾಡಿದ್ರೆ ಮತ್ತವೆಲ್ಲ ಏನಾದ್ರು ಭ್ರಷ್ಟಾಚಾರ ಆಗಿ ಅಲ್ಲೆಲ್ಲಿ ಉಳಿತೈತಿ. ಸದನ ಸಮಿತಿ ಆದ್ರೆ ಒಂದು ತೀರ್ಮಾನಕ್ಕೆ ಬರ್ತೈತಿ, ನಾಡಿನ ಜನತೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗ ಆಕತಿ ಅನ್ನೋದು ಅವ್ರ ಒಟ್ಟಾಭಿಪ್ರಾಯ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಸರ್ಕಾರಿ ಸಂಸ್ಥೆಗಳೊಂದಿಗೆ ಖಾಸಗಿ ಸಂಸ್ಥೆಗಳಿಗೆ ಸಾಕಷ್ಟು ಅವಕಾಶವನ್ನು ನೀಡಿದ್ದು ವೈದ್ಯಕೀಯ ಶಿಕ್ಷಣ ವಲಯಗಳ ಪ್ರಗತಿಗೆ ಕಾರಣವಾಗಿದೆ ಎಂದು ತಿಳಿಸಿದರು. ಮೂಲಭೂತ ಸೌಕರ್ಯಗಳ ಪರಿಶೀಲನೆಯ ನಂತರವೇ ಕಾಲೇಜುಗಳಿಗೆ ಅನುಮತಿ ನೀಡಲಾಗುವುದು. ಸರ್ಕಾರ ಹಾಗೂ ಇಲಾಖೆಯಿಂದ ಯಾವುದೇ ಲೋಪವಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಇನ್ಸ್ಟಿಟ್ಯೂಷನ್ಸ್ ಏನಿದೆ ನಮ್ಮ ರಾಜ್ಯದಲ್ಲಿ ಅಷ್ಟರ ಮೇಲೂ ಕೂಡ ತನಿಖೆ ಮಾಡಿಸಿ ಅರ್ಹ ಸಂಸ್ಥೆಗಳು ಮಾತ್ರ ಇನ್ನು ಮುಂದೆ ಕಾರ್ಯ ಮಾಡಬೇಕು ಅಂತ ಹೇಳಿ ಕೂಡ ನಾನು ಈಗಾಗಲೇ ಹೇಳಿದ್ದೆ. ಗುಣಮಟ್ಟ ಕಾಯ್ದುಕೊಳ್ಳಿರ್ತಕ್ಕಂಥ ಸಂಸ್ಥೆಗಳು ಮಾತ್ರ ಇನ್ನು ರಾಜ್ಯದಲ್ಲಿ ಇರಬೇಕು. ಯಾವುದು ಕಳಪೆ ಸಂಸ್ಥೆಗಳಿದ್ದಾವೆ, ಗುಣಮಟ್ಟ ಏನಿರಬೇಕು ಅದಕ್ಕೆ ಇಲ್ದಿರ ಇರ್ತಕ್ಕಂಥ ಸಂಸ್ಥೆಗಳು ಅದನ್ನ ಶಾಶ್ವತವಾಗಿ ಅದರ ಪರವಾನಗಿಯನ್ನ ರದ್ದು ಮಾಡಬೇಕು ಅಂತ ಕೂಡ ನಾನು ತನಿಖೆಯಿಂದ ಆದ್ಮೇಲೆ ಅದಕ್ಕೆ ಆದೇಶ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಮಾನ್ಯ ಸಭಾಪತಿಗಳು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಯನ್ಸ್ ಕ್ಲಬ್ನ ಸಂಚಾರಿ ರಕ್ತದಾನ ಘಟಕಗಳಿಗೆ ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹಾಗೂ ಲಯನ್ಸ್ ಕ್ಲಬ್ನ ಮುಖ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ ಆರೋಗ್ಯ ವಲಯ ಸದೃಢಗೊಳಿಸಲು ಸಾರ್ವಜನಿಕ ಸೇವಾ ಸಂಸ್ಥೆಗಳು ಅಪಾರ ಕೊಡುಗೆಯನ್ನು ನೀಡುತ್ತಿವೆ. ರಾಜ್ಯದಲ್ಲಿ 43 ಸರ್ಕಾರಿ, 187 ಖಾಸಗಿ ರಕ್ತ ಘಟಕಗಳಿದ್ದು ಸಾರ್ವಜನಿಕರ ಸೇವೆಗೆ ಮುಂದಾಗಿವೆ ಎಂದರು. 65 ವರ್ಷದ ಆರೋಗ್ಯವಂತ ಪುರುಷರು ಪ್ರತಿ 4 ತಿಂಗಳಿಗೊಮ್ಮೆ ಮತ್ತು ಮಹಿಳೆಯರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದಾಗಿದೆ. ಅಗತ್ಯವಿರುವವರಿಗೆ ತುರ್ತು ಸಂದರ್ಭದಲ್ಲಿ ಸುರಕ್ಷಿತ ರಕ್ತ ಒದಗಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಒಟ್ಟು 230 ರಕ್ತನಿಧಿ ಕೇಂದ್ರಗಳು ಇದ್ದಾವೆ. ಈ ಪೈಕಿ 43 ಸರ್ಕಾರಿ ರಕ್ತನಿಧಿ ಕೇಂದ್ರಗಳಿದ್ದು 187 ಖಾಸಗಿ ರಕ್ತನಿಧಿ ಕೇಂದ್ರಗಳಿದ್ದಾವೆ. ರಕ್ತದಾನ ಮಾಡಲು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗಿ ರಕ್ತದ ಕೊರತೆ ನೀಗಿಸಲು ಸಹಕರಿಸಬೇಕು. ಡಾ ಕೆ ಸುಧಾಕರ್, ಕೊರೋನಾ ಕಾರಣದಿಂದ ರಕ್ತದಾನ ಕಡಿಮೆಯಾಗಿದ್ದು ದೇಶದಲ್ಲಿ 4 ಕೋಟಿ ಯೂನಿಟ್ ಕೊರತೆಯುಂಟಾಗಿದೆ. ಸಾರ್ವಜನಿಕರು ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ 4 ಕೋಟಿ ಯೂನಿಟ್ಸ್ ಅಷ್ಟು ಇವತ್ತು ನಮ್ಮ ದೇಶದಲ್ಲಿ ರಕ್ತ ಕೊರತೆ ಆಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ 1% ಜನ ಕೂಡ ರಕ್ತದಾನ ಮಾಡಿದರೆ ಈ 4 ಕೋಟಿಗಿಂತ ಕೂಡ ಹೆಚ್ಚು ನಾವು
ಇದು ರಕ್ತವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕೊರತೆಯನ್ನ ನೀಗಿಸುವಂತ ಕೆಲಸ ಆಗ್ತದೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಇಂದು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ಭಾರತ ಮತ್ತು ಚೈನಾ ನಡುವಿನ ವಿಚಾರ ಕುರಿತು ಚರ್ಚಿಸಲಿದ್ದಾರೆ. ಭಾರತ ಅಮೆರಿಕ ಕಾರ್ಯತಂತ್ರದ ಸಂಬಂಧಗಳನ್ನು ಬಲಪಡಿಸುವ ಮಾರ್ಗಗಳು ಮತ್ತು ಅಫ್ಘಾನಿಸ್ತಾನದ ಶಾಂತಿ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರ ವೃದ್ಧಿಸುವ ಕುರಿತು ಆಸ್ಟಿನ್ ಅವರು ರಾಜನಾಥ್ ಸಿಂಗ್ ಅವರೊಂದಿಗೆ ಚರ್ಚಿಸುವ ನಿರೀಕ್ಷೆಯಿದೆ. ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವ ಆಸ್ಟಿನ್ ಅವರು ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಅವರನ್ನು ಇಂದು ಭೇಟಿ ಮಾಡಲಿದ್ದಾರೆ. ವಿಮಾ ಕ್ಷೇತ್ರದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಿತಿಯನ್ನು ಈಗಿರುವ 49% 74ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುವ ಮಸೂದೆಗೆ ರಾಜ್ಯಸಭೆ ನಿನ್ನೆ ಅಂಗೀಕಾರ ನೀಡಿದೆ. ವಿಮಾ ತಿದ್ದುಪಡಿ ಮಸೂದೆ 2021 ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿಮಾ ವಲಯಕ್ಕೆ ಸಂಬಂಧಿಸಿದ ಹೂಡಿಕೆದಾರರೊಂದಿಗೆ ವಿಮಾ ನಿಯಂತ್ರಣ ಪ್ರಾಧಿಕಾರವಾದ ಐಆರ್ಡಿಎಐನೊಂದಿಗೆ ವಿಸ್ತೃತ ಚರ್ಚೆ ನಡೆಸಿದ ನಂತರ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಿತಿಯನ್ನು 74ಕ್ಕೆ ಹೆಚ್ಚಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದ ಕಾನೂನುಗಳನ್ನು ಎದುರಿಸಲು ತಲೆಮರೆಸಿಕೊಂಡಿರುವ ಉದ್ಯಮಿಗಳಾದ ವಿಜಯ್ ಮಲ್ಯ, ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿ ಭಾರತಕ್ಕೆ ಆಗಮಿಸಲಿದ್ದಾರೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿ ನಿನ್ನೆ ವಿಮಾ ತಿದ್ದುಪಡಿ ಮಸೂದೆ 2021 ಮೇಲಿನ ಚರ್ಚೆಯ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಈಗ ತಲೆಮರೆಸಿಕೊಂಡಿರುವ ಉದ್ಯಮಿಗಳಿಗೆ ಹಿಂದಿನ ಸರ್ಕಾರ ಸಾಲ ನೀಡಿರುವ ಬಗ್ಗೆ ಪ್ರಶ್ನಿಸಿದರು. ಈ ವೇಳೆ ಅವರು ವಿಜಯ್ ಮಲ್ಯ, ನೀರವ್ ಮೋದಿ ಮತ್ತು ಮೆಹುಲ್ ಚೋಕ್ಸಿ ಅವರನ್ನು ಭಾರತಕ್ಕೆ ಕರೆತರಲು ಸರ್ಕಾರ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕುವ ಸಂಬಂಧ ನೀತಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಚಿಂತಿಸಿದೆ. ಈ ಕುರಿತು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ವಾಹನಗಳ ಇಂಧನ ಕ್ಷಮತೆಯನ್ನು ಹೆಚ್ಚಿಸುವ ಹೊಸ ನೀತಿ ಎಲ್ಲರಿಗೂ ಅನುಕೂಲಕರವಾಗಿರಲಿದೆ. ಹಾಗೆಯೇ 15 ವರ್ಷಕ್ಕಿಂತ ಹಳೆಯ ವಾಹನಗಳನ್ನು ಗುಜರಿಗೆ ಹಾಕುವವರಿಗೆ ವಾಹನ ಮೂಲ ಬೆಲೆಯಲ್ಲಿ ಶೇಕಡಾವಾರು ಹಣ ಪಾವತಿ, ರಸ್ತೆ ಸಾರಿಗೆ ಮೊತ್ತದಲ್ಲಿ 25% ವಿನಾಯಿತಿ, ಹೊಸ ವಾಹನಗಳ ಮೇಲೆ 5% ರಿಯಾಯಿತಿ ಸೇರಿದಂತೆ ಹಲವು ವಿನಾಯಿತಿ ನೀಡಲು ಚಿಂತಿಸಿದೆ ಎಂದು ತಿಳಿಸಿದರು. ತೃಣಮೂಲ ಕಾಂಗ್ರೆಸ್ನ ಸಂಸದೀಯ ನಿಯೋಗ ದೆಹಲಿಯಲ್ಲಿಂದು ಅಪರಾಹ್ನ ಕೇಂದ್ರ ಚುನಾವಣಾ ಆಯೋಗವನ್ನು ಭೇಟಿ ಮಾಡಲಿದೆ. ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವ ಕುರಿತಂತೆ ಭೇಟಿಯ ವೇಳೆ ಚರ್ಚಿಸುವ ನಿರೀಕ್ಷೆ ಇದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಸುಗತಾ ರಾಯ್, ಯಶವಂತ್ ಸಿನ್ಹಾ, ಮೆಹಮದ್ ನದೀಮ್ ಉಲ್ ಹಕ್, ಪ್ರತಿಮಾ ಮೊಂಡಲ್ ಮತ್ತು ಮೆಹುವಾ ಮೋತ್ರಾ ಒಳಗೊಂಡ ತೃಣಮೂಲ ಕಾಂಗ್ರೆಸ್ ನಿಯೋಗ ಆಯೋಗವನ್ನು ಭೇಟಿ ಮಾಡಲಿದೆ. ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಇದೇ 24ರಂದು ಬಿಜೆಪಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದೆ. ಪುದುಚೇರಿ ಬಿಜೆಪಿ ಮುಖ್ಯಸ್ಥ ವಿ ಸ್ವಾಮಿನಾಥನ್, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದೇ 24ರಂದು ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಮಂಗಳವಾರ 9 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿತು. ಏಪ್ರಿಲ್ 6ರಂದು ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. अभिनेत्री खुशबू सुंदर ने तमिलनाडु के 1000 लाइट्स निर्वाचन क्षेत्र से अपना नामांकन. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ 3ನೇ ಹಂತಕ್ಕೆ ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. 3ನೇ ಹಂತಕ್ಕೆ ನಿನ್ನೆಯವರೆಗೆ 78 ನಾಮಪತ್ರಗಳು ಸಲ್ಲಿಕೆಯಾಗಿವೆ. 3 ಜಿಲ್ಲೆಗಳ 31 ಕ್ಷೇತ್ರಗಳಿಗೆ ಏಪ್ರಿಲ್ 6ರಂದು ಚುನಾವಣೆ ನಡೆಯಲಿದೆ. ಇದೇ 27ರಂದು ನಡೆಯಲಿರುವ ಮೊದಲ ಹಂತದಲ್ಲಿ 30 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಒಟ್ಟು 191 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಏಪ್ರಿಲ್ 1ರಂದು ನಡೆಯಲಿರುವ 2ನೇ ಹಂತದ ಮತದಾನದಲ್ಲಿ 30 ಕ್ಷೇತ್ರಗಳಿಗೆ 172 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಎಂದು ರಾಜ್ಯ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಬಸು ತಿಳಿಸಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ನಿನ್ನೆ 148 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ.
ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ತಿಳಿಸಿದರು. ಮಾಜಿ ಕೇಂದ್ರ ಸಚಿವ ಮತ್ತು ಪಕ್ಷದ ಉಪಾಧ್ಯಕ್ಷ ಮುಕುಲ್ ರಾಯ್ ಕೃಷ್ಣಾನಗರ ಕ್ಷೇತ್ರದಿಂದ ಹಾಗೂ ರಾಜ್ಯ ಬಿಜೆಪಿ ಮಾಜಿ ಅಧ್ಯಕ್ಷ ರಾಹುಲ್ ಸಿನ್ಹಾ ಹಬ್ರಾ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ವಿಧಾನಸಭಾ ಚುನಾವಣೆ ನಡೆಯಲಿರುವ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಚುನಾವಣಾ ಪ್ರಚಾರ ಕಾವೇರಿದೆ. ಪಶ್ಚಿಮ ಬಂಗಾಳದ ಮೊದಲ ಹಂತಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ಕೈಗೊಂಡಿದ್ದು ಮತಬೇಟೆಯಲ್ಲಿ ತೊಡಗಿವೆ. ಪುರುಲಿಯಾದ ಭಾಂಗ್ರಾಮೋರ್ ಪ್ರದೇಶದಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಮಾಡಿದರು. ಈ ವೇಳೆ ಅವರು ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿದೆ ಎಂದರು. ಅಸ್ಸಾಂನಲ್ಲೂ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ. ಅಸ್ಸಾಂನ ಕರೀಂಗಂಜ್ ಪ್ರದೇಶದಲ್ಲಿ ನಿನ್ನೆ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭವಿಷ್ಯದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ರಾಜ್ಯದ ಜನರಿಗೆ ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು. ಕೇರಳ ಮತ್ತು ತಮಿಳುನಾಡಿನಲ್ಲೂ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ರ್ಯಾಲಿ ನಡೆಸಿದರು. ಕೋವಿಡ್-19 ನಿಯಂತ್ರಣಕ್ಕೆ ಭಾರತ ತಯಾರಿಸಿರುವ ಆಸ್ಟ್ರಾಜೆನಿಕಾ ಕೊರೋನಾ ಲಸಿಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ಯುರೋಪಿಯನ್ ಔಷಧೀಯ ಸಂಸ್ಥೆಗಳು ತಿಳಿಸಿವೆ. ಆಸ್ಟ್ರಾಜೆನಿಕಾ ಲಸಿಕೆ ಪಡೆದವರ ಪ್ರಾಥಮಿಕ ಪರಿಶೀಲನೆಯ ಬಳಿಕ ಯುರೋಪಿಯನ್ ಔಷಧ ಘಟಕಗಳ ಸುರಕ್ಷತಾ ಸಮಿತಿ ಈ ಹೇಳಿಕೆ ನೀಡಿದೆ. ಅಡ್ಡ ಪರಿಣಾಮಗಳ ಆತಂಕದಿಂದ ಹಲವು ದೇಶಗಳು ಲಸಿಕೆ ಬಳಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ಬೆನ್ನಲ್ಲೇ ಈ ಸ್ಪಷ್ಟನೆ ಹೊರಬಂದಿದೆ. ಲಸಿಕೆ ಸ್ವೀಕರಿಸಿದವರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯ ಅಪಾಯದ ಹೆಚ್ಚಳಕ್ಕೆ ಯಾವುದೇ ಪುರಾವೆ ಕಂಡುಬಂದಿಲ್ಲ ಎಂದು ಯುರೋಪಿಯನ್ ಔಷಧ ಸಂಸ್ಥೆಗಳು ತಿಳಿಸಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 39,726 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,15,14,331ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,10,83,679 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆಯ ಪ್ರಮಾಣ ಶೇಕಡಾ 96.26ಕ್ಕೆ ಏರಿಕೆಯಾಗಿದೆ. ಒಟ್ಟು 2,71,282 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 2.36ರಷ್ಟಿದೆ. ಇದುವರೆಗೆ 1,59,370 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.38ರಷ್ಟಿದೆ. ಇದುವರೆಗೂ ದೇಶದಲ್ಲಿ 3,93,39,817 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ವಿರಾಟ್ ಕೊಹ್ಲಿ ನೇತೃತ್ವದ 18 ಸದಸ್ಯರ ಭಾರತ ತಂಡವನ್ನು ಪ್ರಕಟಿಸಿದೆ. ಏಕದಿನ ಮಾದರಿಯಲ್ಲಿ ಇದುವರೆಗೂ ಪಾದಾರ್ಪಣೆ ಮಾಡದ ಸೂರ್ಯಕುಮಾರ್ ಯಾದವ್, ಕೃಣಾಲ್ ಪಾಂಡ್ಯ, ಪ್ರಸಿದ್ಧ ಕೃಷ್ಣ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶಿಖರ್ ಧವನ್, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್, ಕೆಎಲ್ ರಾಹುಲ್, ಯಜುವೇಂದ್ರ ಚಾಹಲ್, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್, ಟಿ ನಟರಾಜನ್, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಸಿರಾಜ್ ಮತ್ತು ಶಾರ್ದೂಲ್ ಠಾಕೂರ್ ತಂಡದಲ್ಲಿರುವ ಇತರ ಸದಸ್ಯರಾಗಿದ್ದಾರೆ. ವೇಗಿ ಜಸ್ಪ್ರೀತ್ ಬೂಮ್ರಾ ಅವರನ್ನು ತಂಡದಿಂದ ಕೈಬಿಡಲಾಗಿದೆ. ಏಕದಿನ ಸರಣಿ ಇದೇ 23ರಿಂದ ಆರಂಭವಾಗಲಿದೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆಯುತ್ತಿರುವ ಬೋಸ್ಟೋರಸ್ ಬಾಕ್ಸಿಂಗ್ ಟೂರ್ನಿಯಲ್ಲಿ ಭಾರತದ ನಿಖತ್ ಝರೀನ್ ಮಹಿಳೆಯರ 51 ಕೆಜಿ ವಿಭಾಗದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಪಲ್ಶಿನಾ ಎಕಟಿ ರಿನಾಗೆ ಆಘಾತ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದಿರುವ ನಿಖತ್ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ 5-0 ಅಂತರದಲ್ಲಿ ರಷ್ಯಾದ ಎಕಟಿ ರಿನಾಗೆ ಸೋಲುಣಿಸಿದರು. ಭಾರತೀಯ ಬಾಕ್ಸರ್ ಮುಂದಿನ ಸುತ್ತಿನ 2 ಬಾರಿ ವಿಶ್ವ ಚಾಂಪಿಯನ್ ಕಜಕಿಸ್ತಾನದ ಕೈಜೈ ಬೇ ನಜೀಮ್ ವಿರುದ್ಧ ಹೋರಾಟ ನಡೆಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯುತ್ತಿರುವ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಲಕ್ಷ್ಯ ಸೇನ್ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಭಾರತೀಯ ಆಟಗಾರ 21-18, 21-17 ಗೇಮ್ಗಳಿಂದ ಫ್ರಾನ್ಸ್ನ ಥಾಮಸ್ ರೋಕ್ಸೆಲ್ ವಿರುದ್ಧ ಜಯ ಗಳಿಸಿದರು. ಮಹಿಳಾ ಸಿಂಗಲ್ಸ್ ವಿಭಾಗದ 16ರ ಘಟ್ಟದ ಪಂದ್ಯದಲ್ಲಿ ಪಿವಿ ಸಿಂಧು ಡೆನ್ಮಾರ್ಕ್ನ ಕ್ರಿಸ್ಟೋಫರ್ಸನ್ ವಿರುದ್ಧ ಜಯಗಳಿಸಿ 8ರ ಘಟ್ಟಕ್ಕೆ ಮುನ್ನಡೆದಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಳ್ಗಿಚ್ಚು ಚಂಡಮಾರುತ ಕುರಿತು ಮಾಹಿತಿ ನೀಡುವ ಉತ್ತಮ ವ್ಯವಸ್ಥೆ ಭಾರತದಲ್ಲಿದೆ, ಸಚಿವ ಪ್ರಕಾಶ್ ಜಾವಡೇಕರ್. ದೇಶದಲ್ಲಿ ಕೊರೋನಾ ಸೋಂಕು ಮತ್ತೆ ಹರಡುತ್ತಿರುವ ಹಿನ್ನೆಲೆ ಕೋವಿಡ್ ಶಿಷ್ಟಾಚಾರ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ, ಎಂ ವೆಂಕಯ್ಯನಾಯ್ಡು. ರಾಜ್ಯದಲ್ಲಿ 10 ಲಕ್ಷ ರೂಪಾಯಿ ಒಳಗೆ ಮನೆ ಕಟ್ಟುವ ಬಡವರಿಗೆ ಉಚಿತ ಮರಳು ನೀತಿ ಶೀಘ್ರ ಜಾರಿ, ಸಚಿವ ಮುರುಗೇಶ್ ನಿರಾಣಿ. ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜುಗಳ ಅವ್ಯವಹಾರ ಕುರಿತ ತನಿಖೆಗೆ ಜೆಡಿಎಸ್, ಕಾಂಗ್ರೆಸ್ ಬಿಗಿಪಟ್ಟು, ಅಧಿಕಾರಿಗಳ ಮಟ್ಟದ ತನಿಖೆ ನಡೆಸಲು ಸರ್ಕಾರ ಸಿದ್ಧ, ಕೋಟಾ ಶ್ರೀನಿವಾಸ ಪೂಜಾರಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.